ಅಲ್ವಾ? ರುಮೆಯ ಜೊತೆಗೆ ಖುಷಿಯಾಗಿರು, ಅಲ್ಲಿ ಅವಳು ಮತ್ತೆ ಹಲ್ಲು ಕಡಿಲಿಲ್ಲ. ನಮ್ಮಲ್ಲಿ ಒಂದು ಇಲ್ಲಿಂದ ಆ ಕಡೆಗೆ ಸೇಡು, ಆ ಕಡೆಯಿಂದ ಈ ಕಡೆಗೆ ಸೇಡು ಮುಗಿಯುವುದೇ ಇಲ್ಲ. ಅವಳು ಅದನ್ನು ಅರ್ಥ ಮಾಡಿಕೊಂಡ್ಳು, ತನ್ನ ವಾಲಿ ಯಜಮಾನ ಮಾಡಿದ ತಪ್ಪಿಗೆ ಶಿಕ್ಷೆಯಾಗಿದೆ, ನನ್ನ ಯಜಮಾನನನ್ನು ಕೊಲ್ಲಿಸಿದ್ಯಾ, ನಿನ್ನನ್ನು ಬಿಡಲ್ಲ ಅಂತ ಮತ್ತೊಂದು ನೆಲಕ್ಕೆ ಭೂಮಿಗೆ 4 ಪೆಟ್ಟು ಹಾಕಿ ಮಣ್ಣನ್ನು ಎಸೆದು ಅದಾಗಲಿ ಇದಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಅಂತ ಬೊಬ್ಬೆ ಹೊಡೆದು ಆಕಾಶಕ್ಕೆ ಹಾರಿಸವಳು ಎಂಥದ್ದು ಮಾಡಲಿಲ್ಲ. ಸುಗ್ರೀವ ಆಳು, ರಾಜ್ಯವನ್ನು ಚೆನ್ನಾಗಿ ಆಳು. ನಿನ್ನ ಕಳೆದು ಹೋದ ಮಡದಿ ಮತ್ತೆ ಮರಳಿದ್ದಾಳೆ, ಆಕೆಗೆ ಬದುಕಿನುದ್ದಕ್ಕೂ ಅವಳ ಕಣ್ಣಲ್ಲಿ ನೀರು ಬರದಂತೆ ನೋಡು. ನನ್ನ ಹಾಗೆ ಕಣ್ಣು ನೀರು ಬರುವ ಹಾಗೆ ಆಗೋದು ಬೇಡ ಅವಳ ಪರಿಸ್ಥಿತಿ. ಅಂದರೆ ಇದು ರಾಮಾಯಣ ಕೊಡುವ ಒಂದು ಸಂದೇಶ ನಮಗೆ. ರಾಮಾಯಣದಿಂದ ಏನು ಸಿಗುತ್ತೆ ಅಂತ ಕೇಳಿದ್ರೆ, ಬದುಕನ್ನು ಕೂಡಿಸುವುದಕ್ಕೆ ಪ್ರಯತ್ನಿಸಬೇಕು ಹೊರತು ಕಳೆಯುವುದಕ್ಕೋ ಅಥವಾ ಸಿಡಿಸಿ ಹಾಕುವುದಕ್ಕೋ ಪ್ರಯತ್ನಿಸಿದರೆ ಏನು ಉಪಯೋಗ ಇಲ್ಲ. ಚೂರಾಗುವುದಕ್ಕೆ 2 ನಿಮಿಷ ಸಾಕು, ಒಟ್ಟಾಗುವುದೇ ಕಷ್ಟ. ಅದರಿಂದಾಗಿ ಮೂಳೆ ಮುರಿಯುವಾಗ 1 ಸೆಕೆಂಡಲ್ಲಿ ಮುರಿಯುವುದದು, ಅದನ್ನು ಕೂಡಿಸ್ಲಿಕ್ಕೆ ತಿಂಗಳಾನುಗಟ್ಟಲೆ ಒದ್ದಾಡಬೇಕು. ಹಾಗಾಗಿ ಬದುಕು ಅನ್ನೋದು ಹಾಗೆ ಮೂಳೆಯ ಹಾಗೆ, ಅದು ಮುರಿಯುವುದು 1 ನಿಮಿಷದ ಕೆಲಸ. ಅವಳು ಹಠ ಸಾಧಿಸಲಿಲ್ಲ, ತಪ್ಪಾಗಿದೆ ನನ್ನ ಯಜಮಾನನದ್ದು ಅಂತ ಗೊತ್ತಾಗಿ, ಪುಂಕ್ಷ್ವರಾಜ್ಯಂ ಅನುದ್ವಿಗ್ನಃ, ನಾನು ನಿನಗೆ ಯಾವತ್ತೂ ಕೇಡು ಬಯಸುವುದಿಲ್ಲ, ನಾನು ವಾಲಿಯನ್ನು ಕೊಲ್ಲಿಸಿದೆ, ಇನ್ನು ತಾರೆಯ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನಾದರೂ ವಿರೋಧ ಮನಸ್ಸಿನೊಳಗಿದ್ದು ನನ್ನ ವಿರುದ್ಧ ಏನಾದರೂ ಸಂಚು ಮಾಡಿದರೆ ಅಂತ ಉದ್ವೇಗ ಬೇಡ ನಿನಗೆ. ಅನುದ್ವಿಗ್ನಃ ರಾಜ್ಯಂ ಭುಂಕ್ಷ್ವ, ನಾನು ನಿನಗೆ ಯಾವ ರೀತಿಯಿಂದಲೂ ಕೂಡ, ಯಾಕೆಂದರೆ ನ್ಯಾಯ ನಿನ್ನ ಕಡೆ ಇತ್ತು. ನನ್ನ ಯಜಮಾನ ತಪ್ಪು ಮಾಡಿದ್ದ, ನನಗೆ ನನ್ನ ಯಜಮಾನನನ್ನು ಕಳೆದುಕೊಂಡ ನೋವು ಇದ್ದೇ ಇದೆ. ಹಾಗೆ ಅಂತ ಹೇಳಿ ಅವನು ಮಾಡಿದ್ದೆಲ್ಲ ಸರಿ ಅಂತ ನಾನು ಸಮರ್ಥಿಸುವಷ್ಟು ಕುರುಡಾಳಲ್ಲ ನಾನು. ಕೆಲವೊಮ್ಮೆ ನಮಗೇನಾಗುತ್ತೆ ಅಂದರೆ, ನಮ್ಗೆ ಆ ವ್ಯಕ್ತಿ ಇಷ್ಟ ಆಯಿತು ಅಂದರೆ ಅವನು ಮಾಡಿದ ತಪ್ಪನ್ನು ಸರಿ ಅಂತ ಸಮರ್ಥಿಸ್ತೇವೆ ನಾವು. ತಾರೆ ಅದನ್ನು ಮಾಡಲಿಲ್ಲ. ಇದು ನಾವು ಕಲಿಬೇಕಾದ ಪಾಠ. ತಪ್ಪು ತಪ್ಪೇ, ಸರಿ ಸರಿನೇ. ವ್ಯಕ್ತಿ ಇಷ್ಟ ಇರ್ಬೋದು, ಯಾಕೆಂದರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಆದರೆ ಇನ್ನೊಬ್ಬರ ವಿಷಯದಲ್ಲಿ ಅವ್ರು ಮಾಡಿದ ತಪ್ಪಿದ್ರೆ ಅದು ತಪ್ಪು ಹೌದು ಅಂತ ಒಪ್ಪಿಕೊಳ್ಳುವಷ್ಟು ಮನಸ್ಸು ವಿಶಾಲವಾಗಿದ್ದರೆ ಮಾತ್ರ ಬದುಕಿನಲ್ಲಿ ಅದು ಅವಘಡಗಳು ಮತ್ತೆ ಮತ್ತೆ ಒಂದಕ್ಕೊಂದು ಲಿಂಕ್ ಆಗಿ ಸಂಘಟಿಸ್ತಾ ಮುಂದೆ ಹೋಗಿ ಕೊನೆಯವರೆಗೂ ವಿನಾಶವೇ. ಅದು ಈ ಮಣ್ಣಿನ ಗುಣ, ಅದು ಸಹಜವಾಗಿ ಇದೆ. ಕೆಲವೊಂದು ಸಂದರ್ಭಗಳನ್ನು ನಾವು ನೋಡ್ತೇವೆ, ಹಾಗೆ ಸೇಡಿಗೆ ಸೇಡು ಸೇಡಿಗೆ ಸೇಡು ಎಲ್ಲೆಲ್ಲಿಂದಲೂ ಅದು ಮುಕ್ತಾಯನೇ ಆಗದು. ಕೊನೆಗೆ ಏನು ಅಂದರೆ, ಆ ಕಡೆ ಈ ಕಡೆ ಸಾಯ್ಲಿಕ್ಕೆ ಯಾರು ಇರಬಾರ್ದು ಅನ್ನುವಲ್ಲೇ ಸೇಡು ಮುಗಿಯುವುದು. ಹಾಗಿಲ್ಲ ಎಲ್ಲೂ ಇಲ್ಲಿ, ಅಂಥದ್ದೊಂದು ಪ್ರಸಂಗಗಳೇ ಬರುವುದಿಲ್ಲ. ಆಗಿದೆ, ಒಂದು ಕೋಪ ಮತ್ತೊಂದು ಕೋಪದಲ್ಲಿ ಮುಗಿಯುತ್ತೆ ಹೊರತು ಅದನ್ನು ಜಿದ್ದು ಸಾಧಿಸುವುದು ಅಂತ, ಹಾಗೆ ಸಾಧಿಸುವುದು